ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಸೀತಾರಾಮ ಸೀರಿಯಲ್ನಲ್ಲಿ ಸೀತಾ ಮತ್ತು ರಾಮ್ ಮದುವೆಯನ್ನ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಸಿಹಿ ಪುಟ್ಟ ಹಿಂದೆ ಉಳಿತಾ ಇದ್ದಾಳೆ. ಅಷ್ಟಕ್ಕೂ ಸಿಹಿಯನ್ನ ಯಾಕೆ ಭಾರ್ಗವಿ ಟಾರ್ಗೆಟ್ ಮಾಡ್ತಾ ಇದ್ದಾಳೆ, ಇದೆಲ್ಲವನ್ನ ಇದೇ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ತುಂಬಾನೇ ಚಿಕ್ಕದಾಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೆ ನಾನು ಈಗ ಹೇಳೋ ಹೊರಟಿರೋ ಸಂಚಿಕೆ ಬಂದು ಸೋಮವಾರ ನಡೆಯುತ್ತೆ, ಮಿಸ್ ಮಾಡ್ಕೊಳ್ಳದೆ ಟಿವಿಗಿಂತ ಮುಂಚೆ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಇನ್ಯಾಕ್ ತಡ, ಏನೆಲ್ಲ ಆಯ್ತು ಅನ್ನೋದನ್ನ ಇದೇ ವಿಡಿಯೋನಲ್ಲಿ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹೌದು ವೀಕ್ಷಕರೇ, ಸೀತಾರಾಮ ಸೀರಿಯಲ್ನಲ್ಲಿ ಹೊಸ ಟ್ವಿಸ್ಟ್ಗಳು ಮೇಲಿಂದ ಮೇಲೆ ಬರ್ತಾ ಇದೆ ಅಂತಾನೆ ಹೇಳ್ಬಹುದು. ರಾಮ್ ಮತ್ತು ಸೀತಾ ಇಬ್ರು ಕೂಡ ಮಸ್ತ್ ಆಗಿ ಕಾಣಿಸ್ತಾ ಇದ್ದಾರೆ ಅವರ ಒಂದು ಡ್ರೆಸ್ನಲ್ಲಿ, ಆ ಒಂದು ಮದುವೆಯ ಸಂಭ್ರಮದಲ್ಲಿ ಅಂತಾನೆ ಹೇಳ್ಬಹುದು. ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ರಾಮ ಸೀತೆ ಮದುವೆನ ಕಣ್ತುಂಬಿಕೊಳ್ತಿದ್ದಾರೆ. ಹೀಗಿರ್ಬೇಕಾದ್ರೆ ಸೂರಿ ತಾತನ ಹತ್ರ ಸಿಹಿ ಪುಟ ಕೂತಿರ್ತಾಳೆ. ಆಗ ಸೂರಿ ತಾತ ಕೇಳ್ತಾರೆ, ಸಿಹಿ ನಿನಗೆ ಎಷ್ಟು ಖುಷಿ ಆಗ್ತಿದೆ ಈ ಮದುವೆಯನ್ನು ನೋಡಿ ಅಂತ ಕೇಳ್ತಾರೆ. ಆಗ ಸಿಹಿ ಹೇಳ್ತಾಳೆ, ಬೀಗರೆ ನಮ್ಮ ಸೀತಮ್ಮನ ಮದುವೆ ನೋಡಿ ನನಗೆ ಇಷ್ಟಲ್ಲ, ದುಪ್ಪಟ್ಟು ಖುಷಿ ಆಗ್ತಿದೆ ಅಂತ ಆಕೆಯಲ್ಲಿ ಖುಷಿಯಿಂದ ಹೇಳ್ತಾಳೆ. ನಂತರ ರಾಮ್ ಸೀತಾಳ ಕುತ್ತಿಗೆಗೆ ತಾಳಿಯನ್ನ ಸಹ ಕಟ್ಟಿಯಾಗತ್ತೆ. ಆ ಸಮಯದಲ್ಲಿ ಸಿಹಿ ಪುಟ್ಟನ ಎಲ್ಲರೂ ಕೂಡ ಹಿಂದೆ ಸರಿಸ್ತಾ ಇರ್ತಾರೆ. ಇದರ ಅರ್ಥ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ಆದಷ್ಟು ಬೇಗ ಸಿಹಿಯನ್ನ ದೂರ ಮಾಡೋ ಕುತಂತ್ರ ಸಹ ಅಲ್ಲಿ ನಡೀತಾ ಇದೆ ಅಂತ. ಮುಂದೇನಾಯ್ತು ಅಂತ ನೋಡೋದಾದ್ರೆ, ಹೀಗಿರ್ಬೇಕಾದ್ರೆ ಸಿಹಿ ಪುಟ್ಟ ತುಂಬಾ ಬೇಜಾರ್ನಲ್ಲಿ ಇರ್ತಾಳೆ. ಈ ಕಡೆ ರಾಮ್ ಮತ್ತೆ ಸೀತಾ ಸಪ್ತಪದಿ ಹಾಕ್ಬೇಕಾದ್ರೆ ಸಿಹಿಯನ್ನ ಕರೀತಾನೆ. ಹಿಂದೆ ಉಳಿದಿದ್ದಂತ ಆ ಸಿಹಿ ಪುಟ್ಟ ಮುಂದೆ ಓಡೋಡಿ ಬರ್ತಾಳೆ. ನಂತರ ಆ ಅಗ್ನಿಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನೀನೇ ನನ್ನ ಮಗಳು, ನಾನೇ ನಿನ್ನ ಅಪ್ಪ ಅಂತ ಹೇಳಿ ಅವಳನ್ನ ಎತ್ಕೊಂಡು ಅಗ್ನಿಕುಂಡವನ್ನ ಗಂಡ ಹೆಂಡತಿ ಇಬ್ರು ಕೂಡ ಸುತ್ತೋಕೆ ಶುರು ಮಾಡ್ತಾರೆ ವೀಕ್ಷಕರೇ. ಆಗ ಭಾರ್ಗವಿ ಸೀನೊಂದು ಬರುತ್ತೆ. ಇನ್ಮೇಲೆ ನಿಮ್ಮ ಸೀತಮ್ಮ ರಾಮನ ಜೊತೆ ಮಾತ್ರ ಇರ್ತಾಳೆ ಅಂತ ಆಕೆಯಲ್ಲಿ ಹೇಳ್ತಾಳೆ. ಆದರೆ ಇದನ್ನ ಸಿಹಿಗೆ ಹೇಳ್ತಾ ಇದ್ದಾಳ ಅಥವಾ ಬೇರೆಯವರಿಗೆ ಹೇಳ್ತಿದ್ದಾಳ ಅನ್ನೋದನ್ನ ಅಲ್ಲಿ ತೋರಿಸಿಲ್ಲ. ನನ್ನ ಪ್ರಕಾರ ಸಿಹಿಗೆ ಹೇಳ್ತಾ ಇರ್ತಾಳೆ. ಇದನ್ನ ನೀವೇ ಅರ್ಥ ಮಾಡ್ಕೊಬೇಕು. ಅಲ್ಲಿ ಭಾರ್ಗವಿ ಆ ರೀತಿಯಾಗಿ ಹೇಳ್ತಿದ್ದಾಳೆ ಅಂತಂದ್ರೆ ಅವಳ ಮೈಂಡ್ನಲ್ಲಿ ಸಿಹಿಯನ್ನ ಅವಳ ತಾಯಿ ಸೀತಾಯಿಂದ ದೂರ ಮಾಡೋ ಕುತಂತ್ರ ಸಹ ಅವಳ ಮೈಂಡ್ನಲ್ಲಿ ಇದೆ ಅನ್ನೋದು ನಾವಿಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದನ್ನ ನೋಡಿ ನಿಮಗೆಲ್ಲ ಏನನ್ಸುತ್ತೆ ಅನ್ನೋದನ್ನ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಂಡು ಕೊಡಿ. ನಿಜಕ್ಕೂ ಭಾರ್ಗವಿ ಈ ಕುತಂತ್ರವನ್ನೇನಾದ್ರೂ ಮಾಡಿ ಸಿಹಿ ಪುಟವನ್ನು ದೂರ ಮಾಡ್ತಾಳ ಅನ್ನೋದನ್ನ ಸಹ ನಾನು ನಿಮಗೆ ಅತಿ ಶೀಘ್ರದಲ್ಲೇ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಯ್ತಾ ಇರಿ. ಮತ್ತೆ ನಾನು ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ನಿಮ್ಮ ಸುಂದರ ಚರಿತ್ರೆ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಸದಾ ಯಾವಾಗಲೂ ನಗ್ತಾ ಇರಿ ವೀಕ್ಷಕರೇ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.